ರಕ್ಷಿತ್ ಶೆಟ್ಟಿ ಅಭಿನಯದ ಮತ್ತು ನಿರ್ದೇಶನದ ರಿಚರ್ಡ್ ಆಂಟೋನಿ ಯಾವಾಗ? ಇಂತಹದ್ದೊಂದು ಪ್ರಶ್ನೆ ಇತ್ತೀಚೆಗೆ ಪದೇ ಪದೇ ಕೇಳಿಬರುತ್ತಿದೆ. ಅದಕ್ಕೆ ಕಾರಣವೂ ಇದೆ. 2.5 ವರ್ಷಗಳೇ ಆಗಿವೆ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟೋನಿ ಚಿತ್ರದ ಘೋಷಣೆಯಾಗಿ. 10 ವರ್ಷಗಳ ಹಿಂದೆ ಬಿಡುಗಡೆಯಾದ ಉಳಿದವರು ಕಂಡಂತೆ ಚಿತ್ರದ ನಂತರ ರಕ್ಷಿತ್ ಯಾವ ಚಿತ್ರವನ್ನು ನಿರ್ದೇಶಿಸಿರಲಿಲ್ಲ. ನಿರ್ದೇಶನ ಮಾಡಿ ಎಂಬ ಅಭಿಮಾನಿಗಳ ಒತ್ತಾಸೆಯ ನಡುವೆಯೂ ರಕ್ಷಿತ್ ಅಭಿನಯದಲ್ಲಿ ಬ್ಯುಸಿಯಾಗಿದ್ರು. ಹೀಗಿರುವಾಗಲೇ 2.5 ವರ್ಷಗಳ ಹಿಂದೆ ಹೊಂಬಾಳೆ ಫಿಲ್ಮ್ಸ್ ನಡಿ ರಿಚರ್ಡ್ ಆಂಟೋನಿ ಚಿತ್ರ ಘೋಷಣೆಯಾಯಿತು. ಈ ಚಿತ್ರವು ಉಳಿದವರು ಕಂಡಂತೆ ಚಿತ್ರದ ಪ್ರಿಕ್ವೆಲ್ ಎಂದು ಹೇಳಲಾಯಿತು. ಚಿತ್ರದಲ್ಲಿ ರಿಚರ್ಡ್ ಆಂಟೋನಿ ಅಲಿಯಾಸ್ ರಿಚ್ಚಿಯ ಕಥೆಯನ್ನು ಹೇಳಲಾಗುತ್ತೆ ಎಂದು ಸುದ್ದಿಯಾಯಿತು. ಯಾವಾಗ ಇಷ್ಟೆಲ್ಲ ಸುದ್ದಿಗಳಾದವೋ ಪ್ರೇಕ್ಷಕರಲ್ಲಿ ಚಿತ್ರದ ಬಗ್ಗೆ ನಿರೀಕ್ಷೆ ಹೆಚ್ಚಾಯಿತು. ಆದರೆ ರಕ್ಷಿತ್ ಶೆಟ್ಟಿ ಅಷ್ಟರಲ್ಲಿ ಸಪ್ತಸಾಗರದಾಚೆಯಲ್ಲೋ ಚಿತ್ರವನ್ನು ಘೋಷಿಸಿದ್ರು. ಸಪ್ತಸಾಗರದಾಚೆಯಲ್ಲೋ ಮುಗಿದ ನಂತರ ರಿಚರ್ಡ್ ಆಂಟೋನಿ ಚಿತ್ರವನ್ನು ಕೈಗೆತ್ತಿಕೊಳ್ಳುವುದಾಗಿ ಹೇಳಿದ್ರು. ಆದರೆ ಆಗಿದ್ದೇ ಬೇರೆ. ಸಪ್ತಸಾಗರದಾಚೆ ವಿಳಂಬವಾಯಿತು. ಒಂದು ಚಿತ್ರ ಎಂದು ಶುರುವಾಗಿದ್ದು 2 ಭಾಗಗಳಲ್ಲಿ ತಯಾರಾಯಿತು. ಸಾಕಷ್ಟು ನಿಧಾನವಾಗಿ ಕೊನೆಗೂ ಕಳೆದ ವರ್ಷ ಬಿಡುಗಡೆಯಾಯಿತು. ಈ ಚಿತ್ರಗಳು ಬಿಡುಗಡೆಯಾಗಿರುವುದರಿಂದ ಸಹಜವಾಗಿಯೇ ರಿಚರ್ಡ್ ಆಂಟೋನಿ ಯಾವಾಗ ಎಂಬ ಪ್ರಶ್ನೆ ಶುರುವಾಗಿದೆ. ಆದರೆ ಚಿತ್ರತಂಡದಿಂದ ಯಾವುದೇ ಅಪ್ಡೇಟ್ಸ್ ಇಲ್ಲ. ಈ ಮಧ್ಯೆ ಚಿತ್ರ ನಿರ್ಮಾಣದಿಂದ ಹೊಂಬಾಳೆ ಫಿಲ್ಮ್ಸ್ ಹಿಂದೆ ಸರಿದಿದೆ ಎಂಬ ಗುಸುಗುಸು ಕೇಳಿಬರುತ್ತಿದೆ. ಅಷ್ಟೇ ಅಲ್ಲ, ಈಗ ರಿಚರ್ಡ್ ಆಂಟೋನಿ ಚಿತ್ರವನ್ನು ಪರಂವಾ ಸ್ಟುಡಿಯೋಸ್ ನಿರ್ಮಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಕೆವಿಎನ್ ಪ್ರೊಡಕ್ಷನ್ಸ್ ಸಂಸ್ಥೆ ಸಹ ಚಿತ್ರದ ನಿರ್ಮಾಣದ ಜವಾಬ್ದಾರಿ ವಹಿಸಿಕೊಳ್ಳಬಹುದು ಎಂಬ ಮಾತಿದೆ. ಆದರೆ ಚಿತ್ರದ ಕುರಿತು ರಕ್ಷಿತ್ ಯಾವುದೇ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಇತ್ತೀಚೆಗೆ ಅಭಿಮಾನಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ರಿಚರ್ಡ್ ಆಂಟೋನಿ ಬಗ್ಗೆ ಒಂದು ಅಪ್ಡೇಟ್ ಕೊಡಪ್ಪ ರಕ್ಷಿತ್ ಎಂದು ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವ ರಕ್ಷಿತ್, ಉಳಿದವರು ಕಂಡಂತೆ ಬಿಡುಗಡೆಯಾಗಿ ಮಾರ್ಚ್ 28ಕ್ಕೆ 10 ವರ್ಷ ಆಗುತ್ತೆ ಎಂದು ಹೇಳಿದ್ದಾರೆ. ಅದರ ಅರ್ಥ ಏನು? ಮಾರ್ಚ್ 28ಕ್ಕೆ ರಿಚರ್ಡ್ ಆಂಟೋನಿ ಶುರುವಾಗುತ್ತದೆ ಅಂತಲ್ಲ, ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿತ್ರದ ಬಗ್ಗೆ ರಕ್ಷಿತ್ ಸಖತ್ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಇಷ್ಟಕ್ಕೂ ಚಿತ್ರ ಯಾವಾಗ ಶುರು, ಇದನ್ನ ಶೆಟ್ರೆ ಅಧಿಕೃತವಾಗಿ ಹೇಳಬೇಕು.